ಮಹಾಮೌನದ ಮೂಲ ಮನೆಯಿದು, ಮಹಾಮೌನದ ಮೂಲ ಮನೆಯಿದು, ಮುಕ್ತಿಧಾಮವು ಗುರು ಶಿವ. ತೇಲಿ ಹಗುರವಾಗಿ ಬಿಂದು ರೂಪದಿ ಬೆಳಗಿದೆ. ತೇಲಿ ಹಗುರವಾಗಿ ಬಿಂದು ರೂಪದಿ ಬೆಳಗಿದೆ. ಸಾವು ಇಲ್ಲದ ನೋವು ಇಲ್ಲದ ನನ್ನ ಮನೆಯಿದು ಸುಂದರ. ಸಾವು ಇಲ್ಲದ ನೋವು ಇಲ್ಲದ ನನ್ನ ಮನೆಯಿದು ಸುಂದರ. ಸಕಲಾತ್ಮರ ಮೂಲ ಮನೆಯಿದು, ಸಕಲಾತ್ಮರ ಮೂಲ ಮನೆಯಿದು, ಇದುವೆ ಮುಕ್ತಿಯ ಮಂದಿರ. ತೇಲಿ ಹಗುರವಾಗಿ ಬಿಂದು ರೂಪದಿ ಬೆಳಗಿದೆ. ತೇಲಿ ಹಗುರವಾಗಿ ಬಿಂದು ರೂಪದಿ ಬೆಳಗಿದೆ. ಮೇಲು ಮೇಲಕ್ಕೆ ಹಾರಿ ಹಾರಿ, ಮೇಲು ಮೇಲಕ್ಕೆ ಹಾರಿ ಹಾರಿ ಸಿಂಧು ರೂಪನ ಸೇರಿದೆ. ತೇಲಿ ಹಗುರವಾಗಿ ಬಿಂದು ರೂಪದಿ ಬೆಳಗಿದೆ. ಓಂ ಶಾಂತಿ. ಇಂದಿನ ದಿನಾಂಕ 19/11/2023. ಅವ್ಯಕ್ಟ್ ಬಾಪ್ತಾದ ರಿವೈಸ್ 3496. ಸೇವೆಗಳ ಜೊತೆಯಲ್ಲಿ ಬೇಅದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತರಾಗಿರಿ. ಇಂದು ಪಾರಲೌಕಿಕ ತಂದೆಯು ನನ್ನ ಬೇಹದ್ದಿನ ಸದಾ ಸಹಯೋಗಿ ಸಾಥಿಗಳನ್ನು ನೋಡುತ್ತಾ ಇದ್ದೇನೆ. 4 ಕಡೆಯ ಸದಾ ಸಹಯೋಗಿ ಮಕ್ಕಳು ಸದಾ ತಂದೆಯ ಹೃದಯದಲ್ಲಿ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ. ನಿರಾಕಾರ ತಂದೆಗೆ ನನ್ನ ಅಕಾಲ ಸಿಂಹಾಸನವೂ ಇಲ್ಲ. ಆದರೆ ನಿಮಗೆ ಮಕ್ಕಳಿಗೆ ಎಷ್ಟು ಸಿಂಹಾಸನಗಳಿವೆ? ಬಾಪ್ತಾದಾರವರು ಸಿಂಹಾಸನದಲ್ಲಿ ಆಸೀನರಾಗಿರುವ ಮಕ್ಕಳನ್ನು ನೋಡಿ ಸದಾ ಹರ್ಷಿತರಾಗಿರುತ್ತಾರೆ. ಬೇಷ್, ನನ್ನ ಸಿಂಹಾಸನರೂಢ ಮಕ್ಕಳೇ, ವಾ ಮೇರೆ ತಮ್ಮ ನಶೀನ್ ಬಚ್ಚೆ. ಮಕ್ಕಳು ತಂದೆಯನ್ನು ನೋಡಿ ಖುಷಿಯಾಗುತ್ತಾರೆ, ಏಕೆಂದರೆ ಪ್ರತಿಯೊಬ್ಬ ಮಗುವು ವಿಶೇಷ ಆತ್ಮ ಆಗಿದ್ದಾರೆ. ಕೊನೆಯವರಾಗಿದ್ದರೂ ಸಹ ಕೋಟಿಗಳಲ್ಲಿ ಯಾರೋ ಒಬ್ಬೊಬ್ಬರಾದ ವಿಶೇಷ ಆತ್ಮರ ಪಟ್ಟಿಯಲ್ಲಿ ಇದ್ದಾರೆ. ಆದ್ದರಿಂದ ಮಕ್ಕಳು ಒಬ್ಬೊಬ್ಬರನ್ನು ನೋಡಿ ತಂದೆಗೆ ಜಾಸ್ತಿ ಖುಷಿಯಾಗಿದೆಯೋ ಅಥವಾ ನಿಮಗೆ ಇದೆಯೋ? ತಂದೆಗೆ ಎಷ್ಟೊಂದು ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಖುಷಿ ಇದೆ. ಆದರೆ ನಿಮಗೆ ಕೇವಲ ಡಬಲ್ ಖುಷಿ ಇದೆ ಎಷ್ಟೇ. ನಿಮಗೆ ಪರಿವಾರದ ಖುಷಿಯೂ ಇದೆ, ಆದರೆ ತಂದೆಯ ಖುಷಿಯು ಸದಾ ಕಾಲದ್ದಾಗಿದೆ. ಆದರೆ ನಿಮ್ಮ ಖುಷಿಯು ಸದಾ ಕಾಲದ್ದಾಗಿದೆಯೋ ಅಥವಾ ಯಾವಾಗಲಾದರೂ ಏರುಪೇರಾಗಿ ಬಿಡುತ್ತದೆಯೋ? ಬಾಪ್ತಾದಾರವರು ಬ್ರಾಹ್ಮಣ ಜೀವನದ ಶ್ವಾಸವೇ ಖುಷಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಖುಷಿಯು ಇಲ್ಲದಿದ್ದರೆ ಅದು ಬ್ರಾಹ್ಮಣ ಜೀವನವಲ್ಲ, ಹಾಗೂ ಅದು ಅವಿನಾಶಿ ಖುಷಿಯಾಗಿದೆ, ಆಗಾಗ ಇರುವುದಲ್ಲ. ಖುಷಿಯಂತೂ ಖುಷಿಯಾಗಿದೆ.
ಈ ದಿನ 50% ಖುಷಿ ಇದೆ, ನಾಳೆ 100% ಖುಷಿ ಇರುತ್ತದೆ ಎಂದರೆ ಜೀವನದ ಶ್ವಾಸವು ಏರುಪೇರಾಗುತ್ತದೆ ಎಂದು ಹೇಳಬಹುದಲ್ಲವೇ? ಬಾಪ್ತಾದಾರವರು ಮುಂಚೆಯೂ ಸಹ ಏನು ತಿಳುವಳಿಕೆ ನೀಡಿದ್ದಾರೆಂದರೆ, ಶರೀರವೇ ಹೋಗಿ ಬಿಟ್ಟರೂ ಸಹ ಖುಷಿಯು ಮಾತ್ರ ಹೋಗಬಾರದು ಎಂದು. ಈ ಪಾಠವು ಪಕ್ಕಾ ಆಗಿದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಆಗಿದೆಯೋ? ಸದಾ ಅದರ ಬಗ್ಗೆ ಗಮನವಿದೆಯೇ? ಒಮ್ಮೊಮ್ಮೆ ಖುಷಿಯಾಗಿ ಇರುವವರು ಏನಾಗುವರು? ಸದಾ ಖುಷಿಯಲ್ಲಿ ಇರುವವರು ಪಾಸ್ ವಿತ್ ಆನರ್ ಗೌರವಯುತವಾಗಿ ತೇರ್ಗಡೆ ಆಗುತ್ತಾರೆ. ಹಾಗೂ ಆಗಾಗ ಖುಷಿಯಲ್ಲಿ ಇರುವವರು ಧರ್ಮರಾಜಪುರಿಯ ಮೂಲಕ ಹೋಗಬೇಕಾಗುತ್ತದೆ. ಪಾಸ್ ವಿತ್ ಆನರ್ ಆಗುವವರು 1 ಸೆಕೆಂಡಿನಲ್ಲಿ ತಂದೆಯ ಜೊತೆಯಲ್ಲಿ ಹೋಗುವರು, ಧರ್ಮರಾಜಪುರಿಯಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಯಾರಾಗಿದ್ದೀರಿ? ಜೊತೆಯಲ್ಲಿ ಹೋಗುವವರಾಗಿದ್ದೀರೋ ಅಥವಾ ಧರ್ಮರಾಜಪುರಿಯಲ್ಲಿ ನಿಲ್ಲುವವರಾಗಿದ್ದೀರೋ? ಜೊತೆಯಲ್ಲಿ ಹೋಗುವವರು. ಅಂತಹ ಚಾರ್ಟ್ ಇದೆಯೇ? ಏಕೆಂದರೆ ವಿಶೇಷವಾಗಿ ಡೈಮಂಡ್ ಜೂಬ್ಲಿಯ ವರ್ಷದಲ್ಲಿ ಬಾಪ್ ದಾದಾರವರಿಗೆ ಮಕ್ಕಳು ಪ್ರತಿಯೊಬ್ಬರ ಬಗ್ಗೆ ಏನು ಶುಭ ಆಶೆ ಇದೆ ಎನ್ನುವುದನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ? ಬಾಪ್ ದಾದಾರವರು ಎಲ್ಲ ಮಕ್ಕಳ ಚಾರ್ಟನ್ನು ನೋಡಿದೆವು. ಅವರಲ್ಲಿ ಏನು ನೋಡಿದರೆಂದರೆ, ವರ್ತಮಾನ ಸಮಯದ ಅನುಗುಣವಾಗಿ ಒಂದು ವಿಷಯದ ಬಗ್ಗೆ ಇನ್ನೂ ಅಧಿಕ ಗಮನವಿರಬೇಕು. ಹೇಗೆ ಸಮಯದಲ್ಲಿ ತುಂಬಾ ಅಕ್ಕರೆ ಉತ್ಸಾಹದಿಂದ ಮುನ್ನಡೆಯುತ್ತಾ ಇದ್ದೀರಿ ಹಾಗೂ ಡೈಮಂಡ್ ಜೂಬ್ಲಿಯಲ್ಲಿ ವಿಶೇಷವಾಗಿ ಸೇವೆಯ ಅಕ್ಕರೆ ಉತ್ಸಾಹ ಇದೆ, ಇದರಲ್ಲಿ ಪಾಸ್ ಆಗಿದ್ದೀರಿ. ಪ್ರತಿಯೊಬ್ಬರೂ ಯಥಾಶಕ್ತಿ ಸೇವೆ ಮಾಡುತ್ತಾ ಇದ್ದಾರೆ ಹಾಗೂ ಮಾಡುತ್ತಾ ಇರುವರು. ಆದರೆ ಈಗ ವಿಶೇಷವಾಗಿ ಏನು ಅಗತ್ಯವಿದೆ? ಸಮಯವು ಸಮೀಪವಾಗಿರುವುದರಿಂದ ಸಮೀಪತೆಯ ಅನುಸಾರವಾಗಿ ಈಗ ಯಾವ ಸಮಯದ ಅಲೆಯೂ ಇರಬೇಕು? ವೈರಾಗ್ಯದ ಅಲೆ. ಯಾವ ವೈರಾಗ್ಯ? ಮಿತಿಯಿರುವ ವೈರಾಗ್ಯವೋ ಅಥವಾ ಬೇಅದ್ದಿನ ಮಿತಿ ಇಲ್ಲದ ವೈರಾಗ್ಯದ ಅಲೆಯೋ? ಎಷ್ಟು ಸೇವೆಯ ಅಕ್ಕರೆ ಉತ್ಸಾಹವಿದೆಯೋ ಅಷ್ಟು ಸಮಯದ ಅವಶ್ಯಕತೆಯ ಅನುಸಾರವಾಗಿ ಸ್ವಸ್ಥಿತಿಯಲ್ಲಿ ಮಿತಿಯಿಲ್ಲದ ವೈರಾಗ್ಯವು ಎಷ್ಟು ಇದೆ? ಏಕೆಂದರೆ ನಿಮ್ಮ ಸೇವೆಯ ಸಫಲತೆಯು ಆದಷ್ಟು ಬೇಗ ಪ್ರಜೆಗಳು ತಯಾರಾಗಿ ಬಿಡುವುದರಲ್ಲಿ ಇದೆ. ಅದಕ್ಕಾಗಿ ಸೇವೆ ಮಾಡುತ್ತೀರಲ್ಲವೇ? ಆದ್ದರಿಂದ ಎಲ್ಲಿಯವರೆಗೆ ನಿಮಿತ್ತ ಆತ್ಮರಾದ ನಿಮ್ಮಲ್ಲಿ ಮಿತಿಯಿಲ್ಲದ ವೈರಾಗ್ಯ ವೃತ್ತಿಯೂ ಇಲ್ಲವೋ ಅಲ್ಲಿಯವರೆಗೆ ಅನ್ಯ ಆತ್ಮರಲ್ಲಿಯೂ ವೈರಾಗ್ಯ ವೃತ್ತಿಯು ಬರುವುದು ಸಾಧ್ಯವಾಗುವುದಿಲ್ಲ. ಹಾಗೂ ಎಲ್ಲಿಯವರೆಗೆ ವೈರಾಗ್ಯ ವೃತ್ತಿಯು ಇರುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯ ಪರಿಚಯವು ಎಲ್ಲರಿಗೂ ದೊರೆಯಲೆಂದು ಏನು ಬಯಸುತ್ತೀರೋ ಅದು ದೊರೆಯಲು ಸಾಧ್ಯವಾಗುವುದಿಲ್ಲ. ಬೇಅದ್ದಿನ ವೈರಾಗ್ಯವು ಸದಾ ಕಾಲದ ವೈರಾಗ್ಯವಾಗಿದೆ. ಒಂದು ವೇಳೆ ಸಮಯದ ಅನುಸಾರವಾಗಿ ಅಥವಾ ಪರಿಸ್ಥಿತಿಯ ಅನುಸಾರವಾಗಿ ವೈರಾಗ್ಯವು ಬಂದರೆ ಸಮಯವು ನಂಬರ್ 1 ಆಗಿಬಿಟ್ಟಿತು ಹಾಗೂ ನೀವು ನಂಬರ್ 2 ಎರಡನೆಯವರು ಆಗಿಬಿಟ್ಟರೆ ಪರಿಸ್ಥಿತಿ ಅಥವಾ ಸಮಯವು ವೈರಾಗ್ಯವನ್ನು ತಂದುಕೊಟ್ಟಿತು. ಪರಿಸ್ಥಿತಿಯು ಸಮಾಪ್ತಿಯಾದರೆ, ಸಮಯವು ಕಳೆದು ಹೋದರೆ ವೈರಾಗ್ಯವು ಮಾಯವಾಗಿ ಬಿಡುತ್ತದೆ. ಅದನ್ನು ಬೇಅದ್ದಿನ ವೈರಾಗ್ಯವೆಂದು ಕರೆಯುವಿರೋ ಅಥವಾ ಅಲ್ಪಕಾಲದ ಅದ್ದಿನ ವೈರಾಗ್ಯವೆಂದು ಕರೆಯುವಿರೋ? ಈಗ ಬೇಅದ್ದಿನ ಸದಾಕಾಲದ ವೈರಾಗ್ಯದ ಅಗತ್ಯವಿದೆ. ಒಂದು ವೇಳೆ ವೈರಾಗ್ಯವು ಭಂಗವಾಗಿ ಬಿಟ್ಟರೆ ಅದರ ಮುಖ್ಯ ಕಾರಣವು ದೇಹಾಭಿಮಾನವಾಗಿದೆ. ಎಲ್ಲಿಯವರೆಗೆ ದೇಹಾಭಿಮಾನದ ವೈರಾಗ್ಯವಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಆಸಕ್ತಿಯ ವೈರಾಗ್ಯವು ಸದಾಕಾಲದ್ದು ಇರುವುದಿಲ್ಲ, ಅಲ್ಪಕಾಲದವರೆಗೆ ಇರುತ್ತದೆ. ಸಂಬಂಧದೊಂದಿಗೆ ವೈರಾಗ್ಯವಿರುವುದು ದೊಡ್ಡ ಸಂಗತಿ ಏನಲ್ಲ. ಅದಂತೂ ಪ್ರಪಂಚದಲ್ಲಿಯೂ ಅನೇಕರಿಗೆ ಮನಪೂರ್ವಕವಾಗಿ ವೈರಾಗ್ಯವು ಬಂದು ಬಿಡುತ್ತದೆ. ಆದರೆ ಇಲ್ಲಿ ದೇಹಾಭಿಮಾನದ ಭಿನ್ನ ಭಿನ್ನ ರೂಪಗಳೇನಿವೆಯೋ ಆ ಭಿನ್ನ ಭಿನ್ನ ರೂಪಗಳನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ? ದೇಹಾಭಿಮಾನದ ರೂಪಗಳು ಎಷ್ಟಿವೆ ಎನ್ನುವುದರ ವಿಸ್ತಾರವನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ?
ತಿಳಿದುಕೊಂಡಿದ್ದೀರಿ. ಆದರೆ ಈ ಅನೇಕ ದೇಹಾಭಿಮಾನದ ರೂಪಗಳನ್ನು ತಿಳಿದುಕೊಂಡು ಬೇಅದ್ದಿನ ಸದಾಕಾಲದ ವೈರಾಗ್ಯದಲ್ಲಿ ಇರಿ. ದೇಹಾಭಿಮಾನವು ದೇಹಿ ಅಭಿಮಾನದಲ್ಲಿ ಬದಲಾಗಿ ಬಿಡಲಿ. ಹೇಗೆ ದೇಹಾಭಿಮಾನವು ಸ್ವಾಭಾವಿಕ ಆಗಿಬಿಟ್ಟಿತೋ ಹಾಗೆಯೇ ದೇಹಿ ಅಭಿಮಾನವು ಸ್ವಾಭಾವಿಕ ನ್ಯಾಚುರಲ್ ಆಗಿ ಬಿಡಬೇಕು. ಏಕೆಂದರೆ ಪ್ರತಿಯೊಂದು ಆಸಕ್ತಿಯಲ್ಲಿಯೂ ಮೊದಲನೆಯ ಶಬ್ದವು ದೇಹವೇ ಬರುತ್ತದೆ. ಸಂಬಂಧವಾದರೂ ದೇಹದ್ದೇ ಸಂಬಂಧಗಳಿವೆ, ಪದಾರ್ಥವಾದರೂ ದೇಹದ ಪದಾರ್ಥಗಳಾಗಿವೆ. ಹೀಗೆ ಮೂಲ ಆಧಾರವು ದೇಹಾಭಿಮಾನವಾಗಿದೆ. ಎಲ್ಲಿಯವರೆಗೆ ಯಾವುದಾದರೂ ರೂಪದಲ್ಲಿ ದೇಹಾಭಿಮಾನವಿದೆಯೋ ಅಲ್ಲಿಯವರೆಗೆ ವೈರಾಗ್ಯ ವೃತ್ತಿಯು ಇರುವುದು ಸಾಧ್ಯವಿಲ್ಲ. ಹಾಗೂ ಬಾಪ್ದಾದಾರವರು ಏನು ನೋಡಿದರೆಂದರೆ ವರ್ತಮಾನ ಸಮಯದಲ್ಲಿ ಏನು ದೇಹಾಭಿಮಾನದ ವಿಘ್ನವಿದೆಯೋ ಅದರ ಕಾರಣವು ಏನಾಗಿದೆ ಎಂದರೆ ದೇಹದ ಹಳೆಯ ಸಂಸ್ಕಾರಗಳೇನಿವೆಯೋ ಅವುಗಳೊಂದಿಗೆ ವೈರಾಗ್ಯವಿಲ್ಲ. ಮೊದಲು ದೇಹದ ಹಳೆಯ ಸಂಸ್ಕಾರಗಳೊಂದಿಗೆ ವೈರಾಗ್ಯವಿರಬೇಕು. ಸಂಸ್ಕಾರಗಳು ಸ್ಥಿತಿಯಿಂದ ಕೆಳಮಟ್ಟಕ್ಕೆ ತಂದು ಬಿಡುತ್ತವೆ. ಸಂಸ್ಕಾರದ ಕಾರಣ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನಗಳು ಬರುತ್ತವೆ. ಹೀಗೆ ಫಲಿತಾಂಶ ರೂಪದಲ್ಲಿ ಏನು ನೋಡಿದೆವೆಂದರೆ ದೇಹದ ಹಳೆಯ ಸಂಸ್ಕಾರಗಳಿಂದ ಎಲ್ಲಿಯವರೆಗೆ ವೈರಾಗ್ಯವು ಬಂದಿಲ್ಲವೋ ಅಲ್ಲಿಯವರೆಗೆ ಬೇಅದ್ದಿನ ವೈರಾಗ್ಯವು ಸದಾ ಇರುವುದಿಲ್ಲ. ಸಂಸ್ಕಾರಗಳು ಭಿನ್ನ ಭಿನ್ನ ರೂಪದಿಂದ ತಮ್ಮ ಕಡೆಗೆ ಆಕರ್ಷಿತರನ್ನಾಗಿ ಮಾಡಿಕೊಂಡು ಬಿಡುತ್ತವೆ. ಹೀಗೆ ಎಲ್ಲಿ ಯಾವುದರ ಕಡೆಗಾದರೂ ಆಕರ್ಷಣೆ ಇದೆಯೋ ಅಲ್ಲಿ ವೈರಾಗ್ಯವಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಏನು ಚೆಕ್ ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ ನಾನು ನನ್ನ ಹಳೆಯ ಅಥವಾ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತನಾಗಿದ್ದೇನೆಯೇ ಎಂಬುದನ್ನು. ವೈರಾಗ್ಯ ವೃತ್ತಿಯಲ್ಲಿ ಇರಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಸಂಸ್ಕಾರಗಳು ಒಬ್ಬೊಬ್ಬರ ಬಳಿ ಅಥವಾ ಮೆಜಾರಿಟಿ ಅಧಿಕ ಸಂಖ್ಯೆಯು ಮಕ್ಕಳ ಬಳಿ ಯಾವುದಾದರೊಂದು ರೂಪದಲ್ಲಿ ಹೇಗೆ ಪ್ರಬಲವಾಗಿವೆ ಎಂದರೆ ತಮ್ಮ ಕಡೆಗೆ ಮಾಡುತ್ತವೆ. ಆದ್ದರಿಂದ ಮೊದಲು ಹಳೆಯ ಆಕರ್ಷಣೆ ಸಂಸ್ಕಾರಗಳಿಂದ ವೈರಾಗ್ಯವಿರಬೇಕು. ಸಂಸ್ಕಾರಗಳು ನಿಮಗೆ ಇಷ್ಟವಿಲ್ಲದಿದ್ದರೂ ಪ್ರಕಟವಾಗಿ ಬಿಡುತ್ತವೆ. ಏಕೆ ನೀವು ಬಯಸುವುದಿಲ್ಲ. ಆದರೆ ಸೂಕ್ಷ್ಮದಲ್ಲಿ ಸಂಸ್ಕಾರಗಳನ್ನು ನೀವು ಭಸ್ಮ ಮಾಡಿಲ್ಲ. ಎಲ್ಲಿಯಾದರೂ ಅಂಶ ಮಾತ್ರ ಉಳಿದು ಬಿಟ್ಟಿದೆ, ಅಡಗಿಕೊಂಡಿವೆ. ಅವು ಸಮಯದಲ್ಲಿ ನೀವು ಬಯಸದಿದ್ದರೂ ಪ್ರಕಟವಾಗಿ ಬಿಡುತ್ತವೆ. ಆಮೇಲೆ ಏನು ಹೇಳುತ್ತೀರೆಂದರೆ ನಾನು ಇದನ್ನು ಬಯಸಲಿಲ್ಲ, ಆದರೆ ಏನು ಮಾಡುವುದು ಆಗಿ ಹೋಯಿತು, ಆಗಿ ಹೋಗುತ್ತದೆ. ಇದನ್ನು ದೇಹಾಭಿಮಾನವು ಹೇಳುತ್ತದೆಯೋ ಅಥವಾ ದೇಹಿ ಅಭಿಮಾನವೋ? ಹೀಗೆ ಬಾಪ್ದಾದಾರವರು ಏನು ನೋಡಿದರೆಂದರೆ ಹಳೆಯ ಸಂಸ್ಕಾರಗಳೊಂದಿಗೆ ವೈರಾಗ್ಯ ವೃತ್ತಿಯಲ್ಲಿ ದೌರ್ಬಲ್ಯವಿದೆ, ಕಡಿಮೆ ಇದೆ. ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿದ್ದೀರಿ, ಆದರೆ ಅಂಶ ಮಾತ್ರವೂ ಇರಬಾರದು. ಹೀಗೆ ಬೇರು ಸಹಿತ ನಿರ್ಮೂಲ ಮಾಡಿಲ್ಲ. ಹಾಗೂ ಎಲ್ಲಿ ಅಂಶವಿರುತ್ತದೆಯೋ ಅಲ್ಲಿ ವಂಶವಂತೂ ಬೆಳೆಯುವುದಲ್ಲವೇ? ಈ ದಿನ ಅಂಶವಿದೆ. ಸಮಯದ ಅನುಸಾರವಾಗಿ ಅಂಶವು ವಂಶದ ರೂಪವನ್ನು ತಳೆದು ಬಿಡುತ್ತದೆ, ಪರವಶರನ್ನಾಗಿ ಮಾಡಿಬಿಡುತ್ತದೆ. ಹೇಳುವುದೇನೋ ಎಲ್ಲರೂ ಏನು ಹೇಳುತ್ತಾರೆಂದರೆ ಹೇಗೆ ತಂದರು ಜ್ಞಾನಪೂರ್ಣರಾಗಿದ್ದಾರೋ ಹಾಗೆಯೇ ನಾವು ಸಹ ಜ್ಞಾನಪೂರ್ಣರಾಗಿದ್ದೇವೆ ಎಂದು. ಆದರೆ ಯಾವಾಗ ಸಂಸ್ಕಾರದ ದಾಳಿಯಾಗುತ್ತದೆಯೋ ಆಗ ಜ್ಞಾನಪೂರ್ಣರಾಗಿದ್ದಾರೆ ಅಥವಾ ಜ್ಞಾನದಲ್ಲಿ ಮುಳುಗುತ್ತೀರೋ? ಏನಾಗುತ್ತೀರಿ? ಜ್ಞಾನಪೂರ್ಣರಾಗುವುದಕ್ಕೆ ಬದಲಾಗಿ ಜ್ಞಾನದಲ್ಲಿ ಪೊಳ್ಳಾಗಿ ಬಿಡುತ್ತೀರಿ. ಹೇಳುತ್ತಾರೆಂದರೆ ಆ ಸಮಯದಲ್ಲಿ ಯಾರೊಂದಿಗಾದರೂ ಕೇಳಿದರೆ ಏನು, ಹೌದು ನಾನು ತಿಳಿದುಕೊಂಡಿದ್ದೇನೆ, ಮಾಡಬಾರದು, ಆದರೆ ಆಗಿಬಿಡುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಜ್ಞಾನಪೂರ್ಣ ಆದರೋ ಅಥವಾ ಜ್ಞಾನವನ್ನು ಅರ್ಜನೆ ಮಾಡುವವರಾದರೆ ಜ್ಞಾನಪೂರ್ಣರಾಗಿರುತ್ತಾರೋ ಅವರ ಮೇಲೆ ಯಾವುದೇ ಸಂಸ್ಕಾರವಾಗಲಿ, ಸಂಬಂಧವಾಗಲಿ, ಪದಾರ್ಥವಾಗಲಿ ಆಕರ್ಷಣೆ ಸಾಧ್ಯವಾಗುವುದಿಲ್ಲ.
ಮಾಡಲು ಯಾರು? ನೀವು ಡೈಮಂಡ್ ಜೂಬ್ಲಿ ಆಚರಣೆ ಮಾಡುತ್ತಿದ್ದೀರಿ. ಡೈಮಂಡ್ ಜೂಬ್ಲಿಯ ಅರ್ಥವೇನಾಗಿದೆ ಎಂದರೆ ಡೈಮಂಡ್ ಆಗುವುದು ಅರ್ಥಾತ್ ಬೇಹದ್ದಿನ ವೈರಾಗಿಯಾಗುವುದು. ಎಷ್ಟು ಸೇವೆಯ ಸಲುವಾಗಿ ಅಕ್ಕರೆ ಇದೆಯೋ ಅಷ್ಟು ವೈರಾಗ್ಯ ವೃತ್ತಿಯ ಬಗ್ಗೆ ಗಮನವಿಲ್ಲ. ಹುಡುಗಾಟಿಕೆ ಇದೆ, ಅಜಾಗರೂಕತೆ ಇದೆ. ಇದರಲ್ಲಿ ನಡೆಯುತ್ತದೆ, ಆಗುತ್ತದೆ, ಆಗಿ ಬಿಡುವುದು, ಸಮಯವು ಬಂದಾಗ ಸರಿ ಹೋಗಿ ಬಿಡುವುದು ಎನ್ನುವ ಸಂಕಲ್ಪವಿದೆ. ತಂದೆಯು ಶಿಕ್ಷಕ ಆಗಿದ್ದಾರೋ? ಯಾರು ನಿಮ್ಮ ಶಿಕ್ಷಕರಾಗಿದ್ದಾರೆ? ಒಂದು ವೇಳೆ ಸಮಯ ಬಂದಾಗ ನೀವು ಪರಿವರ್ತನೆ ಮಾಡಿಕೊಂಡರೆ ನಿಮ್ಮ ಶಿಕ್ಷಕನು ಸಮಯವಾಗಿ ಬಿಟ್ಟಿತು. ಹೀಗೆ ನಿಮ್ಮ ರಚನೆಯಾಗಿರುವ ಸಮಯವು ನಿಮಗೆ ಶಿಕ್ಷಕನಾಗುವುದು ಸರಿಯೇನೋ? ಯಾವಾಗ ಇಂತಹ ಪರಿಸ್ಥಿತಿಯೂ ಬರುತ್ತದೆಯೋ ಆಗ ಏನು ಹೇಳುತ್ತೀರಿ? ಸಮಯ ಬಂದಾಗ ಸರಿ ಮಾಡಿಕೊಂಡು ಬಿಡುವೆನೋ, ಆಗಿ ಬಿಡುವುದು ಎಂದು ಹೇಳುತ್ತೀರಿ. ತಂದೆಗೂ ಸಹ ಮಕ್ಕಳು ಏನು ಆಶ್ವಾಸನೆ ನೀಡುತ್ತಾರೆಂದರೆ ನೀವು ಚಿಂತೆ ಮಾಡಬೇಡಿರಿ, ಆಗಿ ಬಿಡುವುದು ಎಂದು. ಸಮಯಕ್ಕೆ ಸರಿಯಾಗಿ ಸಂಪೂರ್ಣ ಮುನ್ನಡೆದು ಬಿಡುವೆನು. ಹೀಗೆ ಸಮಯವನ್ನು ನಿಮ್ಮ ಶಿಕ್ಷಕನಾಗಿ ಮಾಡಿಕೊಳ್ಳುವುದು ಮಾಸ್ಟರ್ ರಚನೆಕಾರರಾದ ನಿಮಗೆ ಶೋಭಿಸುತ್ತದೆಯೋ? ಇದು ಒಳಿತೆನಿಸುತ್ತದೆಯೇ? ಸಮಯವು ರಚನೆಯಾಗಿದೆ, ನೀವು ಮಾಸ್ಟರ್ ರಚನೆಕಾರರಾಗಿದ್ದೀರಿ. ಆದ್ದರಿಂದ ರಚನೆಯು ಮಾಸ್ಟರ್ ರಚನಾಕಾರನ ಶಿಕ್ಷಕನಾಗುವುದು ಮಾಸ್ಟರ್ ರಚನೆಕಾರನಿಗೆ ಶೋಭಿಸುವುದಿಲ್ಲ. ಆದ್ದರಿಂದ ಈಗ ಬಾಪ್ದಾದಾರವರು ಏನು ಸಮಯವನ್ನು ಕೊಟ್ಟಿದ್ದೇವೆಯೋ ಅದರಲ್ಲಿ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿರಿ. ಏಕೆಂದರೆ ಸೇವೆಯ ಎಳೆದಾಟದಲ್ಲಿ ವೈರಾಗ್ಯ ವೃತ್ತಿಯು ಸಮಾಪ್ತಿಯಾಗಿ ಬಿಡುತ್ತದೆ. ವಾಸ್ತವವಾಗಿ ಸೇವೆಯಲ್ಲಿ ಖುಷಿಯೂ ದೊರೆಯುತ್ತದೆ, ಶಕ್ತಿಯೂ ದೊರೆಯುತ್ತದೆ ಹಾಗೂ ಪ್ರತ್ಯಕ್ಷ ಫಲವೂ ದೊರೆಯುತ್ತದೆ. ಆದರೆ ಬೇಹದ್ದಿನ ವೈರಾಗ್ಯ ಸಮಾಪ್ತಿಯು ಸೇವೆಯಲ್ಲಿಯೇ ಆಗುತ್ತದೆ. ಆದ್ದರಿಂದ ಈಗ ನಿಮ್ಮ ಆಂತರ್ಯದಲ್ಲಿ ಈ ವೈರಾಗ್ಯ ವೃತ್ತಿಯನ್ನು ಎಚ್ಚರಗೊಳಿಸಿರಿ. ಕಲ್ಲಾದ ಹಿಂದೆಯೂ ಸಹ ನೀವೇ ಆಗಿದ್ದೀರೋ ಅಥವಾ ಅನ್ಯರು ಯಾರೋ ಆಗಿದ್ದರೋ? ನೀವೇ ಆಗಿದ್ದೀರೋ? ನೀವೇ ಆಗಿದ್ದೀರಲ್ಲವೇ? ಮಿತಿಯಿಲ್ಲದ ವೈರಾಗ್ಯ ವೃತ್ತಿಯು ಕೇವಲ ಅಡಗಿಕೊಂಡಿದೆ, ಅದನ್ನು ಪ್ರಕಟಗೊಳಿಸಿರಿ. ಹೀಗೆ ಸೇವೆಯ ಪ್ಲಾನ್ ಅನ್ನು, ಯೋಜನೆಯನ್ನು ಕಾರ್ಯರೂಪದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಪ್ರಕಟ ಬಿಡುತ್ತೀರಿ. ಆಗ ಸಫಲತೆಯು ದೊರೆಯುತ್ತದೆ ಎಲ್ಲವೇ? ಹಾಗೆಯೇ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿರಿ. ಎಷ್ಟೇ ಸಾಧನಗಳು ಪ್ರಾಪ್ತಿ ಇರಬಹುದು ಹಾಗೂ ನಿಮಗೆ ದಿನ ಪ್ರತಿದಿನವೂ ಸಾಧನೆಗಳು ಅಧಿಕವಾಗಿಯೇ ದೊರೆಯಲಿದೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯು ಅಡಗಿ ಹೋಗಬಾರದು, ಪ್ರಕಟವಾಗಲಿ. ಸಾಧನೆಗಳು ಹಾಗೂ ಸಾಧನೆಯ ಬ್ಯಾಲೆನ್ಸ್ ಇರಲಿ. ಏಕೆಂದರೆ ಮುಂದೆ ಹೋದಂತೆ ಪ್ರಕೃತಿಯು ನಿಮ್ಮ ದಾಸಿಯಾಗುವುದು, ಸತ್ಕಾರವೂ ದೊರೆಯುವುದು, ಸ್ವಮಾನವೂ ದೊರೆಯುವುದು. ಆದರೆ ಎಲ್ಲವೂ ಇದರ ವೈರಾಗ್ಯ ವೃತ್ತಿಯು ಕಡಿಮೆಯಾಗಬಾರದು. ಹೀಗೆ ದೇಹದ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ಸ್ವಯಂ ನಿಮ್ಮಲ್ಲಿ ಅನುಭವ ಮಾಡುತ್ತೀರೋ ಅಥವಾ ಸೇವೆಯಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೀರೋ? ಹೇಗೆ ಪ್ರಪಂಚದ ಜನರಿಗೆ ಸೇವೆಯ ಪ್ರಭಾವವು ಗೋಚರವಾಗುತ್ತದೆ ಎಲ್ಲವೇ? ಹಾಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವವು ಕಂಡುಬರಲಿ. ಆದಿಯಲ್ಲಿ ನಿಮ್ಮೆಲ್ಲರ ಸ್ಥಿತಿಯು ಏನಾಗಿತ್ತು? ನೀವು ಪಾಕಿಸ್ತಾನದಲ್ಲಿ ಇದ್ದಾಗ ಸೇವೆಯು ಇರಲಿಲ್ಲ, ಸಾಧನಗಳು ಇದ್ದವು. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವು ಸೇವೆಯನ್ನು ವೃದ್ಧಿ ಮಾಡಿತು. ಆದ್ದರಿಂದ ಯಾರು ಯಾರು ಡೈಮಂಡ್ ಜೂಬ್ಲಿಯವರು ಇದ್ದಾರೋ ಅವರಲ್ಲಿ ಆದಿ ಸಂಸ್ಕಾರಗಳು ಇವೆ, ಈಗ ಸುಪ್ತವಾಗಿ ಬಿಟ್ಟಿವೆ. ಈಗ ಪುನಃ ವೃತ್ತಿಯನ್ನು ಪ್ರಕಟ ಮಾಡಿರಿ. ಆದಿರತ್ನಗಳ ಬೇಹದ್ದಿನ ವೈರಾಗ್ಯ ವೃತ್ತಿಯು ಸ್ಥಾಪನೆ ಮಾಡಿತು. ಈಗ ಹೊಸ ಪ್ರಪಂಚದ ಸ್ಥಾಪನೆಯ ಸಲುವಾಗಿ ಪುನಃ ಅದೇ ವೃತ್ತಿ, ಅದೇ ವಾಯುಮಂಡಲವನ್ನು ಪ್ರಕಟ ಮಾಡಿರಿ. ಏನು ಅಗತ್ಯವಿದೆ ಎಂಬುದನ್ನು ಕೇಳಿದ್ದೀರಾ? ಸಾಧನೆಗಳೇ ಇಲ್ಲದಿದ್ದರೆ ನನಗೆ ವೈರಾಗ್ಯ ವೃತ್ತಿ ಇದೆ ಎಂದು ನೀವು ಹೇಳಿದರೆ ಯಾರು ನಂಬುವರೋ? ಸಾಧನಗಳು ಇರಬೇಕು,
ಹಾಗೂ ವೈರಾಗ್ಯವೂ ಇರಬೇಕು. ಮೊದಲಿನ ಸಾಧನಗಳು ಹಾಗೂ ಈಗಿನ ಸಾಧನಗಳಲ್ಲಿ ಎಷ್ಟು ಅಂತರವಿದೆ. ಸಾಧನೆಯು ಅಡಗಿ ಹೋಗಿ ಬಿಟ್ಟಿದೆ ಹಾಗೂ ಸಾಧನಗಳು ಪ್ರತ್ಯಕ್ಷವಾಗಿ ಬಿಟ್ಟಿವೆ. ಒಳ್ಳೆಯದಾಯಿತು. ಸಾಧನಗಳನ್ನು ವಿಶಾಲ ಹೃದಯದಿಂದ ಉಪಯೋಗ ಮಾಡಿಕೊಳ್ಳಿರಿ, ಏಕೆಂದರೆ ಸಾಧನಗಳು ನಿಮ್ಮ ಸಲುವಾಗಿಯೇ ಇವೆ. ಆದರೆ ಸಾಧನೆಯನ್ನು ಮರ್ಜ್ ಅಡಗಿಸಬೇಡಿರಿ. ಎರಡರ ಬ್ಯಾಲೆನ್ಸ್ ಪೂರ್ತಿ ಇರಬೇಕು. ಹೇಗೆ ಕಮಲದ ಪುಷ್ಪ ಸಮಾನ ಆಗಿರಿ ಎಂದು ಪ್ರಪಂಚದ ಜನರಿಗೆ ನೀವು ಹೇಳುತ್ತೀರಿ, ಹಾಗೆಯೇ ಸಾಧನಗಳು ಇದ್ದರೂ ನೀವು ಕಮಲ ಪುಷ್ಪ ಸಮಾನ ಆಗಿರಿ. ಸಾಧನಗಳು ಕೆಟ್ಟವಲ್ಲ. ಸಾಧನಗಳಂತೂ ನಿಮ್ಮ ಕರ್ಮದ ಯೋಗದ ಫಲವಾಗಿದೆ. ಆದರೆ ವೃತ್ತಿಯು ಹೇಗಿರಬೇಕು? ಸಾಧನಗಳ ಪ್ರವೃತ್ತಿಯಲ್ಲಿ ಸಾಧನೆಗಳ ವಶರಾಗಿ ಆಸಕ್ತರಾಗಿ ಬಿಡುವುದಿಲ್ಲ ತಾನೆ. ಕಮಲ ಪುಷ್ಪ ಸಮಾನ ಅನಾಸಕ್ತ ಹಾಗೂ ತಂದೆಗೆ ಪ್ರಿಯರಾಗಬೇಕು. ಸಾಧನಗಳನ್ನು ಬಳಸಿಕೊಳ್ಳುತ್ತಾ ಅವುಗಳ ಪ್ರಭಾವದಲ್ಲಿ ಬರಬಾರದು, ಅನಾಸಕ್ತರಾಗಬೇಕು. ಸಾಧನಗಳು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಮರ್ಜ್ ಮಾಡಬಾರದು, ಅಡಗಿಸಬಾರದು. ಈಗ ವಿಶ್ವವು ಅತಿಯಲ್ಲಿ ಹೋಗುತ್ತಾ ಇರುವುದರಿಂದ ಈಗ ಏನು ಅವಶ್ಯಕತೆ ಇದೆ ಎಂದರೆ ಸತ್ಯವಾದ ವೈರಾಗ್ಯ ವೃತ್ತಿಯದು ಹಾಗೂ ಆ ವಾಯುಮಂಡಲವನ್ನು ನಿರ್ಮಾಣ ಮಾಡುವವರು ನೀವಾಗಿದ್ದೀರಿ. ಮೊದಲು ನಿಮ್ಮಲ್ಲಿ ಹಾಗೂ ಆಮೇಲೆ ವಿಶ್ವದಲ್ಲಿ ಆ ವಾಯುಮಂಡಲವನ್ನು ನಿರ್ಮಾಣ ಮಾಡಿರಿ. ಹಾಗಾದರೆ ಡೈಮಂಡ್ ಜೂಬ್ಲಿಯವರು ಏನು ಮಾಡುವಿರಿ? ಬೇಹದ್ದಿನ ವಾಯುಮಂಡಲದ ಅಲೆಯನ್ನು ಪ್ರಸಾರ ಮಾಡುವಿರಲ್ಲವೇ? ನೀವಂತೂ ಅನುಭವಿಯಾಗಿದ್ದೀರಿ. ಪ್ರಾರಂಭದ ಅನುಭವ ಇದೆಯಲ್ಲವೇ? ಸರ್ವಸ್ವವೂ ಇತ್ತು. ದೇಶಿ ತುಪ್ಪವನ್ನು ತಿನ್ನಿರೆಂದರೆ ಎಷ್ಟು ತಿನ್ನಲು ಸಾಧ್ಯವಿದೆಯೋ ಅಷ್ಟು ತಿನ್ನಬಹುದಾಗಿತ್ತು. ಆದರೂ ಸಹ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಇತ್ತು. ಪ್ರಪಂಚದ ಜನರೇನು ಶುದ್ಧ ತುಪ್ಪ ತಿನ್ನುತ್ತಾರೆ, ಆದರೆ ನೀವು ಕುಡಿಯುತ್ತಿದ್ದೀರಿ. ತುಪ್ಪದ ನದಿಗಳನ್ನು ನೋಡಿದ್ದೀರಿ. ಆದ್ದರಿಂದ ಡೈಮಂಡ್ ಜೂಬ್ಲಿಯವರು ವಿಶೇಷ ಕಾರ್ಯವನ್ನು ಮಾಡಿರಿ. ಪರಸ್ಪರರಲ್ಲಿ ಒಟ್ಟಿಗೆ ಸೇರಿದ್ದೀರಿ. ಆದ್ದರಿಂದ ವಿಚಾರ ವಿನಿಮಯ ರಿಹಾನ್ ಮಾಡಿಕೊಳ್ಳಿರಿ. ಹೇಗೆ ಸೇವೆಯ ಬಗ್ಗೆ ಮೀಟಿಂಗ್ ಮಾಡುತ್ತೀರೋ ಹಾಗೆಯೇ ಇದರ ಮೀಟಿಂಗ್ ಮಾಡಿರಿ. ಬಾಪ್ ದಾದಾರವರು ಏನು ಹೇಳುತ್ತಾರೋ ಬಯಸುತ್ತಾರೋ 1 ಸೆಕೆಂಡಿನಲ್ಲಿ ಅಶರೀರಿಯಾಗಿ ಬಿಡಿ ಎಂದು. ಅದರ ಅಸ್ಥಿಭಾರವು ಈ ಬೇಹದ್ದಿನ ವೈರಾಗ್ಯ ವೃತ್ತಿ ಆಗಿದೆ. ಇಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ 1 ಸೆಕೆಂಡಿನಲ್ಲಿ ಅಶರೀರಿಯಾಗಲು ಸಾಧ್ಯವಾಗುವುದಿಲ್ಲ. ಯುದ್ಧದಲ್ಲಿಯೇ ತೊಡಗಿರುತ್ತೀರಿ. ಆದರೆ ಎಲ್ಲಿ ವೈರಾಗ್ಯವಿದೆಯೋ ಈ ವೈರಾಗ್ಯವೇ ಯೋಗ್ಯ ಭೂಮಿಯಾಗಿದೆ. ಇದರಲ್ಲಿ ಏನು ಬೀಜವನ್ನು ಬಿತ್ತುತ್ತೀರೋ ಅದರ ಫಲವು ತಕ್ಷಣವೇ ದೊರೆಯುವುದು. ಹಾಗಾದರೆ ಏನು ಮಾಡಬೇಕು? ಎಲ್ಲರಿಗೂ ಏನು ಇಚ್ಛೆ ಮೂಡಬೇಕೆಂದರೆ ನಾವು ಸಹ ಈಗ ವೈರಾಗ್ಯ ವೃತ್ತಿಯಲ್ಲಿ ಹೋಗಬೇಕು ಎಂದು. ಒಳ್ಳೆಯದು. ಏನು ಮಾಡಬೇಕೆಂದು ತಿಳಿದುಕೊಂಡಿದ್ದೀರಾ? ಸಹಜವಾಗಿದೆಯೋ ಅಥವಾ ಕಷ್ಟವಾಗಿದೆಯೋ? ಅಲ್ಪ ಸ್ವಲ್ಪ ಆಕರ್ಷಣೆಯಂತೂ ಆಗುವುದೋ ಅಥವಾ ಇಲ್ಲವೋ? ಸಾಧನಗಳು ತನ್ನ ಕಡೆಗೆ ಆಕರ್ಷಣೆ ಮಾಡುವುದಿಲ್ಲವೇ? ಈಗ ಏನು ಅಭ್ಯಾಸವಾಗಬೇಕೆಂದರೆ ಯಾವಾಗ ಬೇಕಾದರೆ ಆಗ, ಎಲ್ಲಿ ಬೇಕಾದರೆ ಅಲ್ಲಿ, ಎಂತಹ ಸ್ಥಿತಿಯು ಬೇಕಾದರೆ ಅಂತಹ ಸ್ಥಿತಿಯಲ್ಲಿ 1 ಸೆಕೆಂಡ್ನಲ್ಲಿ ಸ್ಥಿತವಾಗಿ ಬಿಡುವುದು ಸಾಧ್ಯವಾಗಬೇಕು. ಸೇವೆಯಲ್ಲಿ ಬರಬೇಕೆಂದರೆ ಸೇವೆಯಲ್ಲಿ ಬರಬೇಕು. ಸೇವೆಯಿಂದ ದೂರವಾಗಬೇಕೆಂದರೆ 1 ಸೆಕೆಂಡಿನಲ್ಲಿ ಅನಾಸಕ್ತರಾಗಿ ಬಿಡಬೇಕು. ಸೇವೆಯು ನಮ್ಮನ್ನು ಆಕರ್ಷಿಸಬಾರದು. ಸೇವೆಯನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಎನ್ನುವಂತಾಗಬಾರದು. ಯಾವಾಗ ಬೇಕಾದರೆ ಆಗ, ಹೇಗೆ ಬೇಕಾದರೆ ಹಾಗೆ ಆ ಸ್ಥಿತಿಯಲ್ಲಿ ಸ್ಥಿತ ಆಗುವ ವಿಲ್ ಪವರ್, ಸಂಕಲ್ಪ ಶಕ್ತಿ, ಮನೋಬಲ ಇರಬೇಕು. ವಿಲ್ ಪವರ್ ಇದೆಯೇ? ನಿಲ್ಲಿಸಿ ಎಂದರೆ ನಿಂತು ಹೋಗಬೇಕು. ನೀವು ಫುಲ್ ಸ್ಟಾಪ್ ಹಾಕಿದರೆ ಕ್ವೆಶ್ಚನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ಬಿದ್ದು ಬಿಡಬಾರದು. ಫುಲ್ ಸ್ಟಾಪ್ ಆಗಿ ಬಿಡಬೇಕು. ಕೇವಲ ಸ್ಟಾಪ್ ಕೂಡ ಅಲ್ಲ,
ಫುಲ್ ಸ್ಟಾಪ್ ಆಗಬೇಕು. ಏನು ಬೇಕೋ ಅದನ್ನು ಕಾರ್ಯರೂಪದಲ್ಲಿ ಮಾಡಲು ಸಾಧ್ಯವಾಗಬೇಕು. ಬಯಸುತ್ತೇವೆ ಆದರೆ ಆಗುವುದು ಕಷ್ಟವೆಂದು ಹೇಳಿದರೆ ಅದನ್ನು ಏನೆಂದು ಕರೆಯುವಿರಿ? ವಿಲ್ ಪವರ್ ಇದೆಯೆಂದು ಹೇಳುವಿರೋ ಅಥವಾ ಶಕ್ತಿ ಇದೆಯೆಂದು ಹೇಳುವಿರೋ? ವ್ಯರ್ಥದ ಸಮಾಪ್ತಿಯಾಗಬೇಕೆಂದು ಸಂಕಲ್ಪ ಮಾಡಿದ ಕೂಡಲೇ 1 ಸೆಕೆಂಡಿನಲ್ಲಿ ಸಮಾಪ್ತಿಯಾಗಿ ಬಿಡಬೇಕು. ಬಾಪ್ ದಾದಾರವರು ಹೇಳಿದರಲ್ಲವೇ, ಅನೇಕ ಮಕ್ಕಳು ಹೇಳುತ್ತಾರೆ, ನಾನು ಯೋಗದಲ್ಲಿ ಕುಳಿತುಕೊಳ್ಳುತ್ತೇನೆ, ಆದರೆ ಯೋಗಕ್ಕೆ ಬದಲಾಗಿ ಯುದ್ಧದಲ್ಲಿ ನಿರಂತರರಾಗಿರುತ್ತೇವೆ ಎಂದು. ಯೋಗಿಯಾಗುವುದಿಲ್ಲ, ಯೋಧರಾಗುತ್ತಾರೆ. ಹೀಗೆ ಯುದ್ಧ ಮಾಡುವ ಸಂಸ್ಕಾರವು ಒಂದು ವೇಳೆ ಬಹಳ ಕಾಲ ಇದ್ದರೆ ಏನಾಗುವರೋ? ಸೂರ್ಯವಂಶೀಯರು ಆಗುವರೋ ಅಥವಾ ಚಂದ್ರವಂಶೀಯರು ಆಗುವರೋ? ಸಂಕಲ್ಪ ಮಾಡುತ್ತಲೇ ಆಗಿಬಿಡಬೇಕು. ಸಂಕಲ್ಪ ಮಾಡುವುದು ಹಾಗೂ ಆಗುವುದು 1 ಸೆಕೆಂಡಿನ ಕಾರ್ಯವಾಗಿದೆ. ಇದನ್ನು ವಿಲ್ ಪವರ್ ಮನೋಬಲ ಕರೆಯಲಾಗುತ್ತದೆ. ವಿಲ್ ಪವರ್ ಇದೆಯೋ ಅಥವಾ ಕೇವಲ ತುಂಬಾ ಒಳ್ಳೊಳ್ಳೆಯ ಪ್ಲಾನ್ ಮಾಡುತ್ತೀರೋ? 10 ಪ್ಲಾನ್ ತಯಾರು ಮಾಡಿದರೆ ಕಾರ್ಯಗತವಾಗುವುದು 5 ಮಾತ್ರವೇ ಆಗುವುದು. ಈಗಂತೂ ಆಗುವುದಿಲ್ಲ ತಾನೆ. ಇದನ್ನು ಮಾಡುತ್ತೇನೆ, ಇದು ಆಗುತ್ತದೆ, ಅದು ಆಗುತ್ತದೆ ಎಂದು ವಿಚಾರವನ್ನಂತೂ ತುಂಬ ಚೆನ್ನಾಗಿ ಮಾಡುತ್ತೀರಿ. ಆದರೆ ಕಾರ್ಯರೂಪದಲ್ಲಿ ತರುವುದರಲ್ಲಿ ಅಂತರ ಉಂಟಾಗಿ ಬಿಡುತ್ತದೆ. ಆದ್ದರಿಂದ ಈಗ ಎಂತಹ ವಿಲ್ ಪವರ್ ಇರಬೇಕೆಂದರೆ ಸಂಕಲ್ಪ ಮಾಡಿದ ಕೂಡಲೇ ಕಾರ್ಯಗತವಾಗಿ ಬಿಟ್ಟಿದೆ ಎನ್ನುವ ಅನುಭವ ಆಗಬೇಕು. ಅಮೃತ ವೇಳೆಯಲ್ಲಿ ಏನು ಕಂಡು ಬರುತ್ತದೆ ಎಂದರೆ, ತಂದೆಯೊಂದಿಗೆ ಮಕ್ಕಳು ರೂಪ್ ಕರ್ಮದಲ್ಲಿ ಇಲ್ಲದಿದ್ದರೆ ಯಾವಾಗ ರಿಹಾನ್ ಆತ್ಮಿಕ ವಾರ್ತಾಲಾಪ ಮಾಡುತ್ತಾರೋ ಆಗ ತುಂಬ ಒಳ್ಳೆಯ ವಾಗ್ದಾನವನ್ನು ಕೊಡುತ್ತಾರೆ. ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ ಎಂದು ಹೇಳುತ್ತಿರುತ್ತಾರೆ. ಆದರೆ ಯಾವಾಗ ರಾತ್ರಿಯಾಗುತ್ತದೆಯೋ ಆಗ ಏನು ಫಲಿತಾಂಶವೋ ಕಂಡು ಬರುತ್ತದೆ. ಮಾತು ಕೊಡುವಾಗ ತಂದೆಯನ್ನು ತುಂಬ ಖುಷಿ ಮಾಡುತ್ತಾರೆ. ತಂದೆಯೂ ಸಹ ಖುಷಿಯಾಗಿ ಬಿಡುತ್ತೇನೆ, ಏಕೆಂದರೆ ಅಷ್ಟು ಸವಿಯಾಗಿ ಮಾತನಾಡುತ್ತಾರೆ. ಎಷ್ಟು ಒಳ್ಳೆಯ ಆಶ್ವಾಸನೆ ನೀಡುತ್ತಾರೆಂದರೆ ತಂದೆಯೂ ಖುಷಿಯಾಗಿ ಬಿಡುತ್ತೇನೆ. ಬೇಷ್ ನನ್ನ ಮಕ್ಕಳೇ ಎಂದು ಮೆಚ್ಚಿಕೊಳ್ಳುತ್ತೇನೆ. ಬಾಬಾ ನೀವು ಏನು ಹೇಳಿದಿರೋ ಅದು ಆಗಿಯೇ ಆಗುತ್ತದೆ, ಆಗಿಬಿಟ್ಟಿದೆ ಎಂದು ಹೇಳುತ್ತಾರೆ. ಹೀಗೆ ತುಂಬ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳುತ್ತಾರೆ. ಹಲವರಂತೂ ತಂದೆಗೆ ಎಷ್ಟು ಆಶ್ವಾಸನೆ ನೀಡುತ್ತಾರೆಂದರೆ, ಬಾಬಾ ನಾವು ಆಗದಿದ್ದರೆ ಅನ್ಯರು ಯಾರು ಆಗುವರು? ಬಾಬಾ ಕಲ್ಪಕಲ್ಪವೂ ನಾವೇ ಇದ್ದೇವಲ್ಲವೇ ಎಂದು ಹೇಳುತ್ತಾರೆ. ತಂದೆಯು ಖುಷಿಯಾಗಿ ಬಿಡುತ್ತೇನೆ. ಸಭಾಂಗಣದಲ್ಲಿ ಹಿಂದೆ ಕುಳಿತಿರುವವರು ಚೆನ್ನಾಗಿ ಕೇಳುತ್ತಾ ಇದ್ದೀರಲ್ಲವೇ? ಮುಂದೆ ಕುಳಿತಿರುವವರಿಗಿಂತಲೂ ಮುಂಚೆ ಹಿಂದೆ ಕುಳಿತಿರುವವರು ಮಾಡುವಿರಾ? ಕುಳಿತಿರುವುದೇನೋ ಹಿಂದೆ ಕುಳಿತುಕೊಂಡಿದ್ದೀರಿ, ಆದರೆ ನೀವು ಎಲ್ಲರಿಗಿಂತಲೂ ಸಮೀಪವಾಗಿ ಹೃದಯದಲ್ಲಿ ಇದ್ದೀರಿ. ಏಕೆ? ಅನ್ಯರಿಗೆ ಅವಕಾಶ ನೀಡುವ ಸೇವೆ ಮಾಡಿದ್ದೀರಲ್ಲವೇ? ಆದ್ದರಿಂದ ಸೇವಾದಾರಿಗಳು ಸದಾ ತಂದೆಯ ಹೃದಯದಲ್ಲಿ ಇರುತ್ತಾರೆ. ನಾವು ಸಹ ಒಂದು ವೇಳೆ ದಾದಿಯರಾಗಿದ್ದರೆ ಸ್ವಲ್ಪ ಎಂದು ಯೋಚಿಸಬೇಡಿರಿ. ನೀವು ಎದುರಿನಲ್ಲಿ ಕುಳಿತುಕೊಳ್ಳುವುದೇನು? ಹೃದಯದಲ್ಲಿ ಇದ್ದೀರಿ. ಹಾಗೂ ಹೃದಯವೂ ಸಹ ಸಾಧಾರಣ ಹೃದಯವಲ್ಲ, ಸಿಂಹಾಸನವಾಗಿದೆ. ಆದ್ದರಿಂದ ಹೃದಯ ಸಿಂಹಾಸನ ರೂಢರಾಗಿದ್ದೀರಲ್ಲವೇ? ಎಲ್ಲಿಯಾದರೂ ಕುಳಿತಿರಬಹುದು. ಈ ಮೂಲೆಯಲ್ಲಿ ಕುಳಿತಿದ್ದರೂ ಅಥವಾ ಕೆಳಗೆ ಕುಳಿತುಕೊಂಡಿದ್ದರೂ ಸಹ ತಂದೆಯ ಹೃದಯದಲ್ಲಿ ಇದ್ದೀರಿ. ಒಳ್ಳೆಯದು. 4 ಕಡೆಯ ಸಿಂಹಾಸನ ರೂಢರಾದ ಶ್ರೇಷ್ಠ ಭಾಗ್ಯವಂತ ಆತ್ಮರು ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ವಾಯುಮಂಡಲವನ್ನು ನಿರ್ಮಾಣ ಮಾಡುವ ವಿಶೇಷ ಆತ್ಮರು, ಸದಾ ತಮ್ಮ ಶ್ರೇಷ್ಠ ವಿಶೇಷತೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವ ವಿಶೇಷ ಆತ್ಮರು, ಸದಾ ಒಬ್ಬ ತಂದೆಯ ಜೊತೆಯನ್ನು ಹಾಗೂ ಶ್ರೀಮತದ ಕೈಯನ್ನು ಅನುಭವ ಮಾಡುವ ಸಮೀಪ ಆತ್ಮರಿಗೆ
ಬಾಪ್ ದಾದಾರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಏಕಾಗ್ರತೆಯ ರಹಸ್ಯವನ್ನು ತಿಳಿದು ವರದಾತನನ್ನು ರಾಜಿ ಮಾಡುವಂತಹ ಸರ್ವಸಿದ್ಧಿ ಸ್ವರೂಪ ಭವ. ವರದಾತ ತಂದೆಯ ಬಳಿ ಅಕೂಟ ವರದಾನವಿದೆ. ಯಾವುದನ್ನು ಎಷ್ಟು ತೆಗೆದುಕೊಳ್ಳಲು ಬಯಸುವಿರೋ ಅಷ್ಟು ತೆರೆದ ಭಂಡಾರವಾಗಿದೆ. ಇಂತಹ ತೆರೆದ ಭಂಡಾರದಿಂದ ಕೆಲವು ಮಕ್ಕಳು ಸಂಪನ್ನರಾಗುತ್ತಾರೆ ಮತ್ತು ಕೆಲವರು ಯಥಾಶಕ್ತಿ ಸಂಪನ್ನರಾಗುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಜೋಳಿಗೆ ತುಂಬಿಕೊಡುವುದರಲ್ಲಿ ಭೋಲಾನಾಥ ವರದಾತನ ರೂಪದಲ್ಲಿದ್ದಾರೆ. ಕೇವಲ ಅವರನ್ನು ರಾಜಿ ಮಾಡುವ ವಿಧಿಯನ್ನು ತಿಳಿದಿರೆಂದರೆ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗಿ ಬಿಡುವುದು. ವರದಾತನಿಗೆ ಒಂದು ಶಬ್ದ ಎಲ್ಲಕ್ಕಿಂತಲೂ ಪ್ರಿಯವೆನಿಸುವುದು. ಏಕರೊತ ಸಂಕಲ್ಪ ಸ್ವಪ್ನದಲ್ಲಿಯೂ ಸಹ ದೂಜಾರೊತ ಆಗಬಾರದು. ವೃತ್ತಿಯಲ್ಲಿರಲಿ ನನಗೆ ಒಬ್ಬರಲ್ಲದೆ ಬೇರೆ ಇನ್ನೊಬ್ಬರಿಲ್ಲ. ಯಾರು ಈ ರಹಸ್ಯವನ್ನು ತಿಳಿದಿದ್ದಾರೆ ಅವರ ಜೋಳಿಗೆ ವರದಾನಗಳಿಂದ ತುಂಬಿರುತ್ತದೆ. ಸ್ಲೋಗನ್: ಮನ್ಸ ಮತ್ತು ವಾಚ ಎರಡೂ ಸೇವೆ ಜೊತೆಯಲ್ಲಿ ಮಾಡಿ ಅದರಿಂದ ಡಬಲ್ ಫಲ ಪ್ರಾಪ್ತಿಯಾಗುತ್ತಾ ಹೋಗುವುದು. ಒಳ್ಳೆಯದು. ಓಂ ಶಾಂತಿ.